ಆರ್ಥಿಕ ಮುಗ್ಗಟ್ಟಿನಿಂದ ಶಿಕ್ಷಣವೇ ಬೇಡವೆಂದು ನಿರ್ಧರಿಸಿದ್ದ ವಿದ್ಯಾರ್ಥಿನಿಯೊಬ್ಬಳು ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಸಾಧನೆ ಮಾಡಿದ್ದಾಳೆ. ಈಕೆಯ ಬೆನ್ನೆಲುಬಾಗಿ ನಿಂತಿರುವ ಶಿಕ್ಷಣಾಧಿಕಾರಿಗಳ ತಂಡ ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿ ಮುಂದಿನ ವ್ಯಾಸಂಗದ ಬಗ್ಗೆ ಭರವಸೆ ನೀಡಿದೆ. ಪ್ರಸನ್ನ ಕುಮಾರ್ ಅಂತ ಹೇಳಿ ಡೈರೆಕ್ಟರ್. ಎಸ್ ಥ್ಯಾಂಕ್ಸ್ ಸರ್. ಸೈನ್ಸ್. ಹಾಂ ರೀ ಸರ್. ಇನ್ನು ಡಿಸೈಡ್ ಮಾಡಿ ಎಲ್ಲಿ ಹೋಗ್ಬೇಕು ಅಂತ ಅನಿಸಿದ್ರೆ ಹೇಳು, ಅಲ್ಲಿ ಬೇಕಾದ್ರೆ ಕಾಲೇಜಲ್ಲಿ ಸೀಟ್ ಕೊಡ್ಸೋದು, ಓದೋಕ್ಕೆ ಬೇಕಾದ್ರೆ ಸಹಾಯ ಮಾಡೋದು ಸಹ ನನ್ನ ಕೈಲಾದ್ರೆ ನಾನು ಮಾಡ್ತೀನಿ. ನೀನು ಚೆನ್ನಾಗಿ ಓದಿ, ಏನು ಸಪೋರ್ಟ್ ಬೇಕಾದ್ರೂ ಮಾಡೋಣ. ಥ್ಯಾಂಕ್ಸ್ ಸರ್. ನಿಮಗೆ ಸರಿಯಾಗಿ ಸಪೋರ್ಟ್ ಸಿಕ್ಕರೆ ಖಂಡಿತವಾಗಿ ಸಾಧನೆ ಮಾಡ್ತೀಯ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅಷ್ಟು ಸ್ಕೋರ್ ಮಾಡ್ತಿದ್ಯಾ ಅಂತಂದರೆ ನೀವು ನಿಜವರು ಒಳ್ಳೆ ಟ್ಯೂಷನ್ನು, ಒಳ್ಳೆ ಕಾಲೇಜು, ಒಳ್ಳೆ ಜಾಗ ಸಿಕ್ಕು ಓದೋಕ್ಕೆ ಅಂತ ಅವಕಾಶ ಮಾಡಿದರೆ ಖಂಡಿತ ಸಾಧನೆ ಮಾಡ್ತೀಯ. ನಮ್ಮ ಆಶೀರ್ವಾದ ಇರುತ್ತೆ. ಚೆನ್ನಾಗಿ ಓದ್ಬಿಟ್ಟ. ಓಕೆ, ಆಲ್ ದಿ ಬೆಸ್ಟ್. ಬಡತನವು ಪ್ರತಿಭೆಗೆ ಅಡ್ಡಿಯಾಗಬಾರದು ಎನ್ನುವುದಕ್ಕೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪೆಠಾಲೂರು ಗ್ರಾಮದ ಪ್ರತಿಭೆ ಪಲ್ಲವಿ ಹಳ್ಳಿಕೇರಿಯ ಸಾಧನೆ ಸಾಕ್ಷಿಯಾಗಿದೆ. ಈ ವಿದ್ಯಾರ್ಥಿನಿಯ ಈ ಸಾಧನೆ ಇಂದು ಇಡೀ ಗ್ರಾಮಕ್ಕೆ ಹೆಮ್ಮೆಯಾಗಿದೆ. ಬರದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಈಕೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಒಂದು ಹಂತದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದಲೇ ದೂರ ಉಳಿಯಲು ನಿರ್ಧರಿಸಿದ್ದಳು. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಶಿಕ್ಷಕರ ಪ್ರೋತ್ಸಾಹದಿಂದ ಪರೀಕ್ಷೆ ಎದುರಿಸಿದ ಪಲ್ಲವಿ ಇಂದು 73.47% ತೆಗೆದುಕೊಂಡು ಈ ಮೂಲಕ ಛಲವಿದ್ದರೆ ಸಾಧನೆ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಮುಂಡರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಗಂಗಾಧರ ಅಣಿಗೇರಿ ಸರ್ ಅವರಿಗೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂದರೆ ಇವತ್ತಿನ ದಿವಸ SSLC ವಾರ್ಷಿಕ ಪರೀಕ್ಷೆಯ 1ನೇ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಗೊಂಡಿದ್ದು ಕಳೆದ ಅಂದರೆ ಇದೇ ಏಪ್ರಿಲ್ನಲ್ಲಿ ಪರೀಕ್ಷೆಗಳು ಅಂತ್ಯಗೊಂಡಿತ್ತು. ಈ ಪರೀಕ್ಷೆಯಲ್ಲಿ ಪಲ್ಲವಿ ಹಳ್ಳಿಕೇರಿ ಈ ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಯ ದಿನ ಕೂಲಿ ಕೆಲಸಕ್ಕಾಗಿ ತನ್ನ ತಾಯಿಯೊಂದಿಗೆ ಬೇರೆಯವರ ತೋಟಕ್ಕೆ ಹೋಗಿದ್ಲು. ಅಂಥ ಸಂದರ್ಭದಲ್ಲಿ ಬರದೂರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ವೃಂದದವರು BO ಅವರ ಗಮನಕ್ಕೆ ತಂದು ಆ ವಿದ್ಯಾರ್ಥಿಯನ್ನು BO ಅವರ ಒಂದು ನೇತೃತ್ವದಲ್ಲಿ ಕರ್ಕೊಂಡು ಬಂದು ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡು ಬಂದು ಪರೀಕ್ಷೆಯನ್ನು ಬರೆಸಿದ್ರು. ಈ ಒಂದು ಕಾರ್ಯಕ್ಕಾಗಿ ನಮ್ಮ ಕರ್ನಾಟಕದ ಎಲ್ಲ ಸಾರ್ವಜನಿಕ ವಲಯದಲ್ಲಿ, ಶೈಕ್ಷಣಿಕ ವಲಯದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯವೈಖರಿ ಭಾಳಷ್ಟು ಪ್ರಶಂಸನೆಗೆ ಒಳಪಟ್ಟಿತ್ತು. ಆಕೆ ಜೀವನಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಈಗ ಅವತ್ತು ಪರೀಕ್ಷೆ ಕುಂತಿದ್ದಕ್ಕೆ ಆ ವಿದ್ಯಾರ್ಥಿನಿ ಇವತ್ತು 73%, 73% ಓದದೆ ಕೇವಲ ಕೆಲಸ ಮಾಡ್ಕೊತ ನೇರವಾಗಿ ಹೋಗಿ ಪರೀಕ್ಷೆಗೆ ಬರೆದು ಪಾಸಾಗಿದ್ದಾಳೆ. ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿ, ಅಭ್ಯಾಸ ಮಾಡಿಲ್ಲ, ಏನಿಲ್ಲ, ನೇರವಾಗಿ ಪರೀಕ್ಷೆ ಬರೆದ್ರೆ ಇಷ್ಟೊಂದು ಮಾರ್ಕ್ಸ್ ತೆಗೆದುಕೊಂಡ. ಆದ್ದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿ. ಭಾಳಷ್ಟು ಸಮಾಜ ಸೇವಕರು, ಭಾಳಷ್ಟು ಕಾಲೇಜಿನವರು ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಆ ವಿದ್ಯಾರ್ಥಿನಿ ಮುಂದಿನ ವ್ಯಾಸಂಗ, ಉನ್ನತ ವ್ಯಾಸಂಗವನ್ನು ಕಲಿಸಲಿಕ್ಕೆ ಭಾಳಷ್ಟು ಹಿರಿಯರು, ಶಿಕ್ಷಣ ತಜ್ಞರು ಮುಂದೆ ಬಂದಿದ್ದಾರೆ. ಆ ವಿದ್ಯಾರ್ಥಿನಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಏನಾದರೂ ಸಾಧನೆ ಮಾಡಲಿ, ಆಕೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಪಲ್ಲವಿ ಏನು ಡಿಸೈಡ್ ಮಾಡ್ತಾಳೆ, ಸೈನ್ಸ್ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡು ವಿಜ್ಞಾನ ವಿಭಾಗಕ್ಕೆ, ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ವಾಣಿಜ್ಯ ವಿಭಾಗ, ಕಲಾ ವಿಭಾಗವನ್ನು ಆಯ್ಕೆ ಮಾಡಿ ಕಲಾ ವಿಭಾಗಕ್ಕೆ ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳಿ, ಆಕೆ ಉತ್ತಮವಾಗಿ ಕಲಿಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಭಾಳಷ್ಟು ಕಾಲೇಜಿನವರು ಫೋನ್ ಮಾಡ್ತಾಯಿದ್ದಾರೆ. ಭಾಳಷ್ಟು ಶಿಕ್ಷಣ ತಜ್ಞರು, ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾಲ್ ಮಾಡಿ ನಮ್ಮನ್ನು ಹೇಳ್ತಾ ಇದ್ದಾರೆ. ಆಕೆ ಎಲ್ಲಿ ಕಲಿತೀನಿ ಅಂತ ಅಲ್ಲಿಗೆ ಕಲಿಸ್ಲಿಕ್ಕೆ, ಧಾರವಾಡ, ಕೊಪ್ಪಳ, ದಾವಣಗೆರೆ, ಎಲ್ಲಾದರೂ ಆಕೆ ಎಲ್ಲಿ ಓದ್ತೇನೆ ಅಂತ ಎಲ್ಲ ವಿದೌಟ್ ಫೀಸ್ ವಿತ್ ಹಾಸ್ಟೆಲ್ ಆಕೆಗೆ ಕಲಿಸ್ಲಿಕ್ಕೆ. ವಿದ್ಯಾರ್ಥಿನಿಯ ಸಾಧನೆಯನ್ನ ಗುರುತಿಸಿ ಇಂದು ಮುಂಡರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಹಣ್ಣಿಗೇರಿ ಅವರ ನೇತೃತ್ವದ ತಂಡ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಹಳ್ಳಿಕೇರಿ ಅವರು ಪೆಠಾಲೂರು ಗ್ರಾಮದಲ್ಲಿರುವ ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿದರು.
ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಲ್ಲವಿಗೆ ಗೌರವ ಧನವನ್ನ ನೀಡಿ ಸನ್ಮಾನಿಸಿದರು. ಅಷ್ಟೇ ಅಲ್ಲದೆ ಹಣದ ಕೊರತೆಯಿಂದಾಗಿ ಶಿಕ್ಷಣ ನಿಲ್ಲಬಾರದು ಎಂಬ ಉದ್ದೇಶದಿಂದ ವಿದ್ಯಾರ್ಥಿನಿಯ ಮುಂದಿನ ಉನ್ನತ ವ್ಯಾಸಂಗಕ್ಕೆ ತಗಲುವ ಸಂಪೂರ್ಣ ವೆಚ್ಚವನ್ನ ವಿವಿಧ ಇಲಾಖೆಯ ಉನ್ನತ ಅಧಿಕಾರಿಗಳು ಭರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಎಂದು ಹೇಳಲಾಯಿತು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.